ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀವಿ. ಆಮೇಲೆ ಅದು ತೆಗೆಸ್ಕೊಂಡಾದ್ಮೇಲೆ ತೆಗೆಸ್ಕೊಂಡ್ಮೇಲೆ ಬಿತ್ಕಣ್ಣ ಇದು ಹಿಂಗೆ ಕೆಳಗಡೆ ಹೋಗ್ಬಿಟ್ಟಿತ್ತು. ಆಮೇಲೆ ಇದು ನೋಡಿದ್ರೆ ಹಿಂಗೆ ಅಲ್ಲಾಡ್ತೈತೆ. ಈ ಸೈನ್ ಬಂದ್ಬಿಟ್ಟು ಆ ಗಾಡಿ ತಂದವರಲ್ಲ, ಆ ಗಾಡಿ ಟ್ರಾನ್ಸ್ಪೋರ್ಟ್ ಫೀಸ್ ಅನ್ಸುತ್ತೆ. ಇನ್ನು ಮಿಕ್ಕಿನ ಒಳಗಡೆ ಇರೋ ಐಟಮ್ಗೆ ಎಷ್ಟು ಲಕ್ಷಗಳು ಖರ್ಚಾಗವಂತೆ ನೋಡೋಣ. ಬ್ರೋ ನೀವೇನು ಬ್ರೋ ಇನ್ ಬ್ರೋ ಶೆಟ್ ನಿಮ್ಮ ಮಾತು ಕೇಳೋಣ. ಬರೀ ನಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ, ನಿಮ್ಗೆ ತಿನ್ಸಕ್ ಬಿಡ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿರ್ತೀರಾ ಅನ್ಕೊಂಡಿರ್ತೀನಿ. ಬಾಯ್ಸ್ ಅಡ್ಡ ಬಟ್ಟೆ ಅಂಗಡಿಗೆ ಒಂದು ಸ್ವಲ್ಪ ಅಪ್ಡೇಟ್ಗಳಾಗವೆ. ಅದೇನು ಅಂತೀರಾ ನೋಟಿಸ್ ಮಾಡಿ ಗೊತ್ತಾಗತ್ತೆ. ಒಂದು 3D ಬೋರ್ಡು, ಫಸ್ಟ್ ಕನ್ನಡದಲ್ಲಿ, ಆಮೇಲೆ ಪಕ್ಕದಲ್ಲಿ ಇಂಗ್ಲೀಷಲ್ಲಿ. ಇನ್ನು ಕೆಳಗಡೆ ಬಂದರೆ ಶಂಕರ್ ನಾಗ್ ಅವ್ರದ್ದು ಮತ್ತು ಆ ಕಡೆ ವಿಷ್ಣುವರ್ಧನವ್ರದ್ದು ಫೋಟೋ ಸೇಮ್ ಲಾಸ್ಟ್ ಟೈಮ್ ಹೆಂಗಿತ್ತು ಹಾಗೆ. ಅದು ಬಿಟ್ಟರೆ ಇನ್ನೂ ಸೆಟಪ್ಗಳಾಗ್ತವೆ. ಮೀನ್ ವೆಲ್ ನಿಮ್ಗೊಂದು ಹೇಳಬೇಕು, ನಾನು ರಾತ್ರಿ ಆಮೂಲಲ್ಲಿ ಕೂತಿದ್ದೆ. ಕೂತಿರ್ಬೇಕಾದ್ರೆ ನಾನು ಹೆವಿಯಾಗಿ ಡ್ಯಾನ್ಸ್ ಆಡೋದು ನಿಜ ಕಣ್ಣು ಮಾಡ್ತಾ ಇದ್ದಂತೆ. ಆ್ಯಂಡ್ ಅದನ್ನು ತೋರ್ಸೋಕ್ಕೆ ಕ್ಲಿಪ್ ಐತಂತೆ. ಆ ಕ್ಲಿಪ್ ನೀವು ನೋಡೋಣ. ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀವಿ. ಆಮೇಲೆ ಅದು ತೆಗೆಸ್ಕೊಂಡಾದ್ಮೇಲೆ ತೆಗೆಸ್ಕೊಂಡ್ಮೇಲೆ ಬಿತ್ಕಣ್ಣ ನೆನಪೇ ಇಲ್ಲ ಅವರು ಹಂಗೆಲ್ಲ ಆಡ್ತಾ ಇದೆ ಅಂದ್ಬಿಟ್ಟು. ನಾನು ಜಸ್ಟ್ ಅಲ್ಲಿಂದ ಹಿಂಗೆ ಬಿತ್ಕೊಂಡು ನೆನಪ ಇದೆ ಅಷ್ಟೇ. ಅವ್ರು ಹೇಳ್ತಾನೆ ಇದ್ದಾರೆ ಮಲ್ಕೊಳ್ಳಿ ಅಂತ. ಗೈಸ್ ನಾನು ನಿದ್ದೆ ಕಣ್ಣಲ್ಲಿ ಇದ್ರೆಲ್ಲ ಆಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಗೊತ್ತಿಲ್ಲ, ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಮನೇಲಿ ಕೂಡ ಯಾರು ನೋಡಿರಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಇವರು ನಿದ್ದೆ ಮಾಡೋ ಟೈಮಲ್ಲಿ ಈ ಬೋರ್ಡ್ ಅವ್ರು ಬಂದಿದ್ರು, ಇವರು ಬಂದಿದ್ರು ಅಂತೇಳಿ ಎದ್ಬಿಟ್ಟಿದ್ರು. ಅದಕ್ಕೆ ಖುಷಿ ಹಾಕೊಂಬಿಟ್ಟೆ. ಇಲ್ಲ ಅಂದಿದ್ರೆ ಮನೆಗೂ ಗೊತ್ತಿಲ್ಲ ಅಂತ ನಾನು ಇದರಲ್ಲಿ ಆಡ್ತಾ ಇರೋದು. ಏನಾಗಿತ್ತು ನನ್ನ ಲೈಫ್ಗೆ? ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ? ತುಂಬ ಹೆಸರುಗಳು ಬರ್ತೈತೆ ಗೊತ್ತು. ಇವಾಗ ಆ ವಿಡಿಯೋ ಎಲ್ಲ ನೋಡಿ ನಾನೇನು ಅನ್ಸ್ಬಿಡ್ತು. ಇವಾಗ ಏನೋ ಮಾಡ್ತಾವ್ರೆ. ಬ್ರೋ ಏನು ನಡೀತೈತೆ ಬ್ರೋ? ಪೇಸ್ಟಿಂಗಾ? ಇದ್ಯಾವುದು ಸಿಂಬಲ್ ಬರುತ್ತೆ? ಎಲ್ಲಿ ಬರುತ್ತೆ? ಓ ಈ ಕಡೆಗಾ? ಅಂಗಡಿಯಲ್ಲಿ ಓಕೆ. ಇಲ್ಲಿ ಮೇಲೆ ಹತ್ತಿದ್ರೆ ಅದು ಎಷ್ಟು ಭಯ ಆಗೋದು ಗೊತ್ತಾ ಗೈಸ್. ನಾನು ಹತ್ತದ ಮೇಲೆ ನನಗೂ ಅನಿಸ್ಬಿಡ್ತು. ಮೇಲ್ಗಡೆ ಕೆಳಗಡೆ ಹಿಡ್ಕೊಂಡವ್ರು ಯಾರು ಇರಲಿಲ್ಲ ಆಗಲೇ. ಆಮೇಲೆ ಆನಂದ್ ಬಂದ್ಬಿಟ್ಟು ಆ ಕಡೆ ಆಯ್ತು ಕೆಳಗಡೆಗೆ ಒಂದು ಕಾಲು ಇಕ್ಕಿದ್ರು, ಆರಾಮಾಗಿ ಬಂದೆ. ಇವ್ರದ್ದೇನೋ ಈ ಥರ ಐತೆ. ಆದರೆ ನಾನು ಹತ್ತಿದ್ದು ಬಂದ್ಬಿಟ್ಟು ಈ ಥರ ಈ ಫ್ಲೋರಲ್ಲಿ ಹತ್ತಿದ್ದು ಸ್ಲಿಪ್ಪರಿ, ಇದು ಜಾರ್ಬಿಡುತ್ತೆ. ಇಂಥ ಇದರಲ್ಲಿ ಅಷ್ಟು ಮೇಲೆ ಹತ್ತಿದ್ದೆ ನಾನು. ಯಾರನ್ನೂ ಕರೀದಿರ ಸೇಫ್ಟಿ ನೋಡ್ಕೋಬೇಕಾಗಿತ್ತು. ಕರೆಕ್ಟಾಗಿ ಆನಂದ್ ಬಂದರು ಬಸವಾಗ. ಇಲ್ಲಾಂದರೆ ಜಾರ್ಖಂಡ್ ಈ ಕಡೆ ಬಿಡೋಗ್ಬಿಡ್ತೈತೆ. ಈ ಕಡೆ ಆಗಲೇ ಹೇಳ್ದಂಗೆ ಇದು ಯಾವುದಿಲ್ಲ, ಇದನ್ನು ಇಲ್ಲಿ ಅಂಟಿಸ್ತಾರೆ. ಈ ಕಡೆ ನೋಡಿ, ಈ ಕಡೆ ಅಟ್ಯಾಚ್ಮೆಂಟ್ ಎಲ್ಲ ಆಗೋಗಿದೆ, ಸ್ಟಾರ್ಟ್ ಆಗಿದೆ. ಈ ಕಡೆಯಿಂದ ಕೆಳಗಡೆ ಎಳಿತಾ ಇರಬೇಕಾದ್ರೆ ಒಂದೊಂದನ್ನೇ ಹಂಗೆ ಮೆತ್ತಿಸ್ಕೊಂಡು ಬರ್ತಾ ಇರ್ತಾರೆ. ಇವಾಗ ಹೈಟ್ ಶಾರ್ಟೇಜ್ ಆಗಿದೆ ಅಂತ ಪಕ್ಕದಲ್ಲೇ ಇದ್ದಿದ್ದು ಯಾವುದೋ TM ಚೇರ್ನ ಇಲ್ಲಿ ಹಾಕೊಂಡು ಮಾಡ್ತಾರೆ. ಪಾಪ ಇದು ಹೈಟ್ ಆಗ್ತಾಯಿಲ್ಲ. ಈ ಏಣಿಲಿ ಹೋಗ್ತಾ ಇದ್ರು, ಆದರೆ ಅದಕ್ಕೆ ಸೇಫ್ಟಿ ಇಶ್ಯೂಸ್ ಜಾಸ್ತಿ ಇದ್ದಿಲ್ಲ, ಸೇಫ್ಟಿ ಪ್ರಾಬ್ಲಮ್ಸ್ಗಳಿವೆ. ಆ ಥರ ಜಾರ್ಕೊಂಡು ಹೋದರೆ ಹೋಯ್ತು, ಮತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ, ಏನಾದರೂ ಸ್ಪಾಯ್ಲ್ ಆಗಿಬಿಡುತ್ತೆ ನೋಡಿ ಇದರಲ್ಲೇ ಮಾಡ್ತಾರೆ. ಗಾಯ್ಸ್ ಈ ಕಡೆ ಅರೇಂಜ್ಮೆಂಟ್ಗಳು ನೋಡ್ತಾ ಇರಲ್ಲ, ಎಲ್ಲ ಸೀರೀಸಾಗಿ ಅರೇಂಜ್ ಆಗೈತೆ. ಇದೇ ಥರ ಪ್ಯಾಟ್ರನ್ ಈ ಕಡೆ ಇದೆ. ಈ ಕಡೆ ನೋಡಿ ಫುಲ್ ಫಾರ್ಮಲ್ಸು ಅದೇ ಥರ. ಇನ್ನು ಓಪನಿಂಗ್ ಟೈಮಲ್ಲಿ ಇದರ ಸೀನ್ಗಳು ನಡೆಯೋದು. ಬಿಕಾಸ್ ಒನ್ಸ್ ಓಪನಿಂಗ್ ಆದಮೇಲೆ ಜನ ಬಂದಾಗ ಬೇರೆ ಬೇರೆ ಸೈಜ್ಗಳು ತಗೊಂಡ್ಬಿಡ್ತಾರೆ. ಆವಾಗ ಇದೇ ಥರ ಅರೇಂಜ್ ಮಾಡೋಕ್ಕಾಗಲ್ಲ, ಆಗ ಚೇಂಜ್ ಆಗಿಬಿಡುತ್ತೆ. ಇವಾಗ ನೋಡಿ ಈ ಥರ ಅರೇಂಜ್ ಆಗಿದೆ. ಪ್ರೆಸೆಂಟ್ಲಿ ಇಷ್ಟಾಗೈತೆ, ಇನ್ನೂ ಒಂದಷ್ಟು ಆಗಬೇಕು. ಸೊ ಇವಾಗ ಇದೇ ನೋಡಿ ನಾವು ನೆನ್ನೆ ಮಾಡಿದ ವೀಡಿಯೋದು ಪೋಸ್ಟ್ರು. ಇವಾಗ ಏನದು ಹೆವಿ ಹೊಟ್ಟೆ ಎಷ್ಟೈತೆ ಎಲ್ರಿಗೂ ಅಂದ್ಬಿಟ್ಟು ಎಲ್ಲ ನಾಷ್ಟ ಮಾಡೋಕ್ಕೆ ಇವನ್ನೆಲ್ಲ ಮುಚ್ಚಿ ಇವಾಗ ನಾಷ್ಟಕ್ಕೆ ಅಂತ ಆ ಕಡೆ ಹೊರಟಿದ್ದೀವಿ. ಮಾಸ್ಕ್ ಮುಖ ತೋರ್ಸಂಗಿಲ್ಲ, ಮುಖ ತೋರಿಸ್ರೆ ಹಿಂಗೆ ಮುಚ್ಕೊಂಡ್ಬಿಡ್ತಾರೆ. ಗೈಸ್ ಈ ಹೋಟ್ಲಲ್ಲಿ ನಿಮ್ಗೆ ಒಂದು ತೋರಿಸ್ಬೇಕು, ಇದೇ ಅದು. ಈ ಥರ ಪ್ರತಿ ಹೋಟ್ಲಲ್ಲೂ ನ್ಯೂಸ್ ಪೇಪರ್ ಇಕ್ಕೋ ಜಮಾನ ಹೊಲ್ಟಾಗೈತೆ, ಆದರೆ ಇಲ್ಲಿ ಇನ್ನೂ ಮೇಂಟೈನ್ ಮಾಡ್ತಾಯಿದೆ. ಅದೊಂದು ತೋರಿಸ್ಬೇಕಾಗಿತ್ತು. 100% ಇಡ್ಲಿ ತಿಂತಾಯಿತ್ತು.
ಮಾಸ್ಕ್ ರೈಡರ್ ಇವಾಗ ಬಂದ್ರು ಕೂಡ ಮುಖನೇ ತೋರಿಸ್ತಾ ಇಲ್ಲ. ಇವ್ರು ಯಾಕೆ ಮುಖ ತೋರಿಸ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ನಾನು ಮುಖ ತೋರಿಸಿ ಹಿಡಿದ್ಬಿಟ್ರೆ ಗ್ರೇಡ್ ಮಾಡಿಸ್ಬಿಡ್ತಾರಪ್ಪ. ಗೈಸ್ ನಾಷ್ಟ ಮಾಡಿದ್ದು ಹೆವಿ ನಿದ್ದೆ ಬರ್ತೈತೆ. ಈ ನಿದ್ದೆ ಬರ್ತಾಯಿದ್ರು ಕೂಡ ಈ ಮಾಸ್ಕ್ ರೈಡ್ರು ಅವ್ನು ತಲೆಗೆ ಟೋಪಿ ಹಾಕೊಳ್ಳೋದು, ಮುಖ ಮುಚ್ಕೊಳ್ಳೋದು ಬಿಡಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ದೂರದಿಂದ ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್ ಬಟ್ಟೆ ಅಂಗಡಿ. ಇಲ್ಲ ಏನೋ ಹೇಳ್ತಾವ್ರೆ, ಸಮಥಿಂಗ್ ಹ್ಯಾಪನಿಂಗ್ ಗೈಸ್. ಕಮ್ ಲೆಟ್ಸ್ ಚೆಕ್ ಇಟ್ ಔಟ್. ಹೇಳಿ ಬ್ರೋ. ನನ್ನ ರೆಕಾರ್ಡ್ ಮಾಡ್ಬೋಣ. ಸೂಪರ್ ಆಗುತ್ತೆ. ಏನು ಏನಾಯ್ತು? ತೆಗಿತಾವ್ರೆ ಮೇಲೆ ತುತ್ತಾವ್ರೆ. ಇದೆಷ್ಟು ಸ್ಟ್ರಾಂಗ್ ಆಗಿ ಇದು ಗೊತ್ತಾ ಗೈಸ್. ಏನಾದರೂ ಇದು ತೆಗೆದ್ರೆ ತಿರುಗಿ ಮೂತಿಗೆ ಎಗರ್ಕೊಂಡು ಮೊನ್ನೆ ಎಲ್ಲಿ ಎಗರ್ಕೊಂಡು ಬಿದ್ದಿತ್ತು ಬ್ರೋ ಇದು? ಆ ಕಡೆ ಅಲ್ಲಿ ಅವನನ್ನು ನಿಂತವ್ರಲ್ಲ ಅಲ್ಲಿವರೆಗೂ ಎಗರ್ಕೊಂಡು ಹೋಗ್ಬಿಟ್ಟಿತ್ತಂತೆ. ಜಸ್ಟ್ ಇಂದ ರಿಲೀಸ್ ಮಾಡಿದ್ದಕ್ಕೆ ತಿರುಗಿಸ್ತಾ ಇರಬೇಕಾದ್ರೆ ಇದು ಸ್ಟಕ್ ಆಗೋವರೆಗೂ ಬಿಡಂಗಿಲ್ಲ. ಬಿಟ್ಟರೆ ಹಂಗೆ ಕೆಡೆ ಬಂದ್ಬಿಡುತ್ತೆ. ಅದಕ್ಕೆ ಟೇಬಲ್ ನಿಕ್ಕಿದ್ವಿ. ಮತ್ತು ಒನ್ ಮೋರ್ ಥಿಂಗ್, ಈ ಕಡೆ ಈ ಸ್ಟಿಕ್ಕಿಂಗ್ ಎಲ್ಲ ಆಗ್ಬಿಟ್ಟೈತೆ. ಇಲ್ಲಿ ಪರ್ಫೆಕ್ಟ್ ಆಗೈತೆ ನೋಡಿ. ಬೇಸ್ವರೆಗೂ ಬಂದೈತೆ. ಬೇಸ್ವರೆಗೂ ಸೊ ಟಾಪಿಂದ ಇನ್ನು ಇದೇ ಥರ ಆಸೈಡ್ ಒಂದು ಬರುತ್ತೆ. ಈ ಕಡೆ ಅಷ್ಟೇ ಅಲ್ವಾ ಬ್ರೋ? ಇಲ್ಲಿ ಮೇಲೆ ಏನಾದ್ರು ಬರುತ್ತಾ? ಈ ಕಡೆ ಮೇಲೆ ಏನು? ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಓಕೆ, ಮತ್ತು ಆ ಕಡೆ ಆ ಥರ ಬರುತ್ತೆ. ಇವಾಗ ಈ ಆಟೋಯಿಂದ ಕೆಲವು ಐಟಮ್ಗಳು ಬಂದಿದೆ. ಇದರಿಂದ ಐಟಮ್ಗಳು ತಗೊಂಡಿದ್ದು ಈ ಕಡೆಯಿಂದ ಸ್ಟ್ಯಾಂಡ್ ಮಾಡ್ಕೊಂಡು ಈ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಮೇಲ್ಗಡೆ ಇನ್ನು ಸ್ವಲ್ಪ ಸ್ಟಿಕ್ಕರಿಂಗ್ ಕೆಲಸಗಳು ಮಾಡಬೇಕು. ಇದು ಇಷ್ಟು ದಿನದವರೆಗೂ ಇದ್ದಿದ್ದು ಹಳೆ ಬ್ಯಾನರು. ಓಪನಿಂಗ್ ಯಾವುದದು ಲಾಸ್ಟ್ ವಿಡಿಯೋಲ್ಲಿ ಹಾಕಿದ್ದಿದ್ದು. ಇವಾಗ ಅದನ್ನ ಪಾರ್ಟ್ ಬೈ ಪಾರ್ಟ್, ಪೀಸ್ ಬೈ ಪೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೊಸ ಬ್ಯಾನರ್, ಹೊಸ ಸ್ಟಿಕ್ಕರಿಂಗ್ ಇಲ್ಲಿಂದ ಅಲ್ಲಿವರೆಗೂ ಬರ್ತದೆ. ಗೈಸ್ ಆ ಕಡೆ ಫಸ್ಟ್ ತೆಗೆದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡ್ತಾವ್ರೆ. ಅದಾದಮೇಲೆ ಈ ಕಡೆ ಸೋಪ್ ನೀರಿಗೆ ಹಾಕ್ಬಿಟ್ಟು ಶಾಂಪೂ ವಾಟ್ರಲ್ಲಿ ಅದನ್ನು ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ಸ್ಟಿಕ್ಕರಿಂಗ್ ಹಾಕ್ತಾರೆ. ಕಾಣಿಸ್ತೈತಲ್ಲ ಗೈಸ್, ಈ ಬ್ಲೇಡ್ ಎಷ್ಟು ಯೂಸ್ ಆಗೋದು ಗೊತ್ತಾ? ಈ ಪಾಯಿಂಟಲ್ಲಿ ಚುಚ್ಬಿಟ್ಟು ಈ ಪಾಯಿಂಟ್ ಯಾವುದೋ ಪಾಯಿಂಟಲ್ಲಿ ಚುಚ್ಬಿಟ್ಟು ಅದ್ಮೇಲೆ ನೀರು ಹಾಕ್ತವ್ರು ನೋಡಿ ಗ್ಲಾಸ್ಗೆ. ಕಾಣಿಸ್ತೈತಾ? ಏನೇನು ಯೂಸ್ ಮಾಡ್ತಾರೆ ಗೊತ್ತಾ? ಮೆಡಿಕಲ್ಸಲ್ಲಿ ಮಾತ್ರ ತಗೋಣ ಅಂತ ಈ ಕಡೆ ಇಲ್ಲೇ ಹುಣಸೂರು ಬಸ್ ಸ್ಟ್ಯಾಂಡ್ ಇಲ್ಲಿಗೆ ಬಂದಿದೆ ಗೈಸ್. ಹಿಂಗೆ ನೋಡಬೇಕು. ಹೋಗಿ ಬರ್ತೀನಿ, ನಾನು ನೋಟಿಸೇ ಮಾಡಿಲ್ಲ. ಇದು ಹಿಂಗೆ ಕೆಳಗಡೆ ಹೋಗ್ಬಿಟ್ಟಿತ್ತು. ಆಮೇಲೆ ಇದು ನೋಡಿದ್ರೆ ಹಿಂಗೆ ಅಲ್ಲಾಡ್ತೈತೆ. ಇದು ನೋಡಿದ್ರೆ ಹಿಂಗೆ ಅಲ್ಲಾಡ್ತೈತೆ. ತಗೊಂಡು ಇಕ್ಕರು ನಂತನ ಮೇಲೆ ಹಾಕ್ಬಿಡ್ತಾರೆ ಅಂತ ಯೋಚನೆ ಬರ್ತೈತೆ ಅಷ್ಟೇ. ಆದರೆ ಹೇಳಲ್ಲ ನೋಡಿ, ಫುಲ್ ಲೂಸ್ ಆಗ್ಬಿಡೈತೆ. ಮತ್ತು ನಾಗರಿ ಈಗ ಓಡಿಸೋಗಿರಲಿಲ್ಲ, ಇವಾಗ ಹಿಂಗೆ ಬಂದ್ಬಿಡ್ತಾ ಗೊತ್ತಾಗ್ತದೆ. ಈ ಕಡೆ ಅರುಣು ಆದರ್ಶ ಇಬ್ಬರು ಬಂದವ್ರೆ. ಆ್ಯಂಡ್ ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ? ಅಲ್ಲಿ ಕಾಣಿಸ್ತೈತೆ ನೋಡಿ, ಅಲ್ಲಿ ಲಾರಿ ಹಿಂದ್ಗಡೆ ಅಷ್ಟು ಗೂಡ್ಸು ಈ ಅಂಗಡಿ ಇದೆ. ಅಷ್ಟು ಐಟಮ್ಸ್ ಐತೆ ಈ ಕಡೆ ಡಂಪ್ ಮಾಡೋವಂಥದ್ದು, ಈ ಕಡೆ ಜೋಡಿಸೋವಂಥದ್ದು. ಇವಾಗ ಒಂದೊಂದರ ಇಳಿಸ್ಕೋಬೇಕಪ್ಪ. ಚೇಂಜ್ ಕೊಟ್ಟು ಕಳ್ಸೋಕೆ ಅದೇ ಕಡೆ ಇರೋದು ಬಿಲ್ಲು ಆ್ಯಂಡ್ ಇನ್ನೊಂದು ಚೀಟಿ ಇತ್ತು, ಅದರಲ್ಲಿರೋದು ಟ್ರಾನ್ಸ್ಪೋರ್ಟ್ ಫೀಸು. ಅರುಣ್ ಬ್ರೋ ಏನಿಲ್ಲ ಬ್ರೋ, ಆ ಕಡೆ ಆ ಬಿಲ್ನ ಸೈನ್ ಹಾಕ್ಬಿಟ್ಟು ಕೊಡಬೇಕು ಅಂತ ಹೋಗೋರೆ, ಇನ್ನೂ ಬಂದೇ ಇಲ್ಲ. ಸೊ ಈ ಸೈನ್ ಬಂದ್ಬಿಟ್ಟು ಆ ಗಾಡಿ ತಂದವರಲ್ಲ, ಆ ಗಾಡಿ ಟ್ರಾನ್ಸ್ಪೋರ್ಟ್ ಫೀಸ್ ಅನಿಸುತ್ತೆ. ಇನ್ನು ಮಿಕ್ಕಿದ ಒಳಗಡೆ ಇರೋ ಐಟಮ್ಗೆ ಎಷ್ಟು ಲಕ್ಷಗಳು ಖರ್ಚಾಗವಂತೆ ನೋಡೋಣ. ನನ್ನ ಕೈ ಹಿಡ್ಕೊಂಡು ಹಂಗೆ ಎಳಿವ್ರು ಈ ಕಡೆ ಇಳಿಬೇಕಾ? ಈ ಕಡೆ ಹಿಂಗೆ ಹಿಡ್ಕೊಂಡು ಈ ಸೈಡ್ ಎಳಿಬೇಕು ಸ್ಲೈಡ್ಗೆ. ರೆಡಿ 1 2 3 ಕಮಾನ್. ಕಾಣಿಸ್ತಾ ಇದೆಲ್ಲ ಸ್ಟಿಕ್ಕರಿಂಗ್ ಆ ಕಡೆ. ಸಾರಿ ಆ ಕಡೆ ಸ್ಟಿಕ್ಕರಿಂಗು ಈ ಪಾಯಿಂಟಲ್ಲಿ ಒಂದು ರೇಂಜಿಗೆ ನಡೆದಿದೆ. ಇನ್ನೊಂದು ಸ್ವಲ್ಪ ಅದು ಇನ್ನು ಈ ಕಡೆ ಬಾಯ್ಸ್ ಒಂದು ಬರ್ತದೆ. ನೀವು ಸ್ಟಿಕ್ಕರಿಂಗ್ ಕಡೆ ಮಾತ್ರ ಫೋಕಸ್ ಮಾಡಿ, ಬೇರೆ ಯಾವ ಕಡೆನೂ ಫೋಕಸ್ ಮಾಡಬೇಡಿ ಆಯಿತಾ. ಅಲ್ಲಿ ನೋಡಿ ಗಾಯ್ಸ್, ಬರ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಆಗೈತೆ. ಎಲ್ಲ ತುಂಬ ಕೆಲಸ ಮಾಡ್ತಾವ್ರೆ, ಕ್ಲೀನಿಂಗ್ ಕೆಲಸ ಮಾಡ್ತಾವ್ರೆ. ನಾನು ಇದನ್ನ ರೆಕಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ ಗಾಯ್ಸ್. ಎಲ್ಲದನ್ನ ಗುಡ್ಡೆ ಹಾಕಿ ಎತ್ತಾಕಿದ್ಮೇಲೆ ನೋಡಿ ಎಷ್ಟು ಕ್ಲಿಪ್ಸ್ಗಳು ಮಿಕ್ಕಿದೆ ಅಂದರೆ, ಎಷ್ಟು ಶರ್ಟ್ಗಳು, ಒಂದು ಶರ್ಟ್ಗೆ ಎಷ್ಟು ಎಷ್ಟು ಕ್ಲಿಪ್ಸ್ ಇರುತ್ತೆ ಬ್ರೋ? 3 ಕ್ಲಿಪ್ಸ್ ಇರುತ್ತೆ. ಸೊ ಇಷ್ಟು ಶರ್ಟ್ಗಳವೆ, ಇಷ್ಟೊಂದು ಕ್ಲಿಪ್ಸ್. ಇವೆಲ್ಲ ಮಿನಿಮಮ್ ಮಿಕ್ಕಿರೋ ಕ್ಲಿಪ್ಸ್ಗಳು. ಇನ್ನು ಈ ಚೀಲ್ಗಳಲ್ಲಿ ನೋಡಬೇಕು, ಹೆವಿ ಇರ್ತದೆ. ಇವನ್ನೆಲ್ಲ ರೀಸೇಲ್ ಮಾಡಿದ್ರೆ ಒಂದು 30 ಪೈಸೆ ಹಂಗೆ ಒಂದು ಕ್ಲಿಪ್ ಹಂಗೆ ಸೇಲ್ ಮಾಡಿಬಿಟ್ರೆ ಎಲ್ಲೋ ಇರ್ತೀವಿ ನಾವು, ತಗೊಂಡು ಹುಡುಕ್ತೀವಿ. ಏನಕ್ಕೆ ಬ್ರೋ? ನೀವು ಬಿಲ್ ಮಾಡಬೇಕು. ಏನು ಮಿನಿಮಮ್ 10,000 ನೀವು ಬಿಲ್ ಮಾಡಬೇಕು. ನಾಳೆ ಏನು
ಇವ್ರು 5,000 ಹೇಳ್ತೀರಾ 10,000 ಬಿಲ್ಲು ಬ್ರಾ ಆಂಗ್ಲದಲ್ಲೇ ಗೊತ್ತಿಲ್ಲ 10,000 ಬಿಲ್ಲು ಅಷ್ಟೇ ಬಿಲ್ ಏನಿಲ್ಲ ನಾಳೆ ಇಲ್ಲೇ ತಗೊಂಡ್ಬೇಕಿತ್ತು. ಅನಂತರ ಅಷ್ಟೇ ಬ್ರೋ ನೀವು 5,000 ರೂಪಾಯಿ ಬಿಲ್ ಮಾಡ್ಬೇಕು ನಾಳೆ ಬ್ರೋ ನಾಳೆ ಎಷ್ಟನೇ ತಾರೀಕು 12ನೇ ತಾರೀಕು ನಾಳಿದ್ದು ಸಾರಿ ನಾಳಿದ್ದು ನೋಡ್ಕೊಂಡು ನೋಡಿ ನೀರು ಸುರಿತೈತೆ ನೀರು ಈ ಕಡೆ ಬಾಯ್ಸ್ ಅಡ್ಡ ಮೆನ್ಸೂರ್ ಹಾಕೋ ಇರುತ್ತಾ ಅದು ಏನಂತಾರೆ ಹೌದು ಏನಂತಾರೆ ಬ್ರೋ ಏನಂತಾರೆ ಇದಕ್ಕೆ ಪೋಸ್ಟರ ಸ್ಟಿಕ್ಕರ್ ವಿನೈಲ್ ಹಾಕೋದಕ್ಕೆ ಎಲ್ಲ ನೀರು ಹಾಕ್ತವ್ರೆ ಇದಕ್ಕೆ ವಿನೈಲ್ ಅಂತಾರೆ ಅಂತ ನಂಗೆ ಇವತ್ತೇ ಗೊತ್ತಾಯ್ತು ಇವಾಗಲೇ ಗೊತ್ತಾಯ್ತು ಓಕೆ ನೋಡಿ ನೀರು ಹೆಂಗೆ ಚಲ್ತೈತೆ ನಾನು ಯಾಕಂದ್ರೆ ಚಪ್ಪಲಿ ಎಲ್ಲ ನಿಂತೋಗೈತೆ ಗೈಸ್ ಪ್ರೆಸೆಂಟ್ಲಿ ಎಪಿಕ್ ಪ್ರವೀಣ್ ಅವ್ರು ನೆನ್ನೆ ಬಂದಿದ್ರಲ್ಲ ಅವ್ರಿಗೆ ಆದರ್ಶ್ ಮತ್ತು ಅರುಣ್ ಅವ್ರದ್ದು ಕ್ಲಿಪ್ ಸಿಕ್ಕಿರಲಿಲ್ಲ ಬಿಕಾಸ್ ಅವ್ರು ಬೇರೆ ಕಡೆ ಇದ್ರು ಆ ಟೈಮಲ್ಲಿ ಇವಾಗ ಬಂದಿದ್ದಾರೆ ಇವಾಗ ಇವ್ರದ್ದು ರೆಡಿ ಮಾಡ್ಕೊಡ್ಬೇಕು ಅದಕ್ಕೆ ಆ ಸೀನ್ ಕಂಟಿನ್ಯೂಟಿ ಇರಲಿ ಅಂತ ಮೇಲ್ಗಡೆ ಎತ್ತಾ ಇದ್ದೀನಿ ಏನಪ್ಪ ಇದು ಶೆಟ್ರನ್ನ ಇರೋ ಇನ್ನೊಂದು ಪ್ರಾಬ್ಲಮ್ ಐತಿ ಏನಾದ್ರು ಮಿಸ್ ಆದರೆ ಹಂಗೆ ಹೋಗ್ಬಿಡುತ್ತೆ ಜಸ್ಟ್ ಇವಾಗ ಆದರ್ಶ್ ಒಂದು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆಯಿತು ಅದೇ ಗ್ಯಾಪಲ್ಲಿ ಕಾಣಿಸ್ತಿರ್ಬೇಕು ಹಿಂದ್ಗಡೆ ಐಸ್ ಗೋಲ ಒಂದು ಬಂದಿತ್ತು ತುಂಬ ದಿವಸ ಆಯಿತು ನಾನು ನೆಟ್ಟಿಗೆ ತಿಂದೇ ಇಲ್ಲ ಇದನ್ನು ತಿನ್ಬಿಟ್ಟು ಮಾಡಿ ಈಗ ಅದು ಈ ಥರ ಐತೆ ओ भाई वो सर्कल बना के आइसक्रीम में कलर डालते हैं वो नहीं वो हमको दो भाई ಕೊಡಿ ಒಂದು ಹೌದು ಬ್ರಾ ಬೇಡ ಬೈ ಇದೇ ಕೊಡು ಬೈ ಸರಿ ಬೈ ಇದೇ ಕೊಡು ಬೈ ಓ ಇದ್ದೆ ಬೈ ಓ ಐಸ್ ಗೋಲ ನೀ ನಾವೆಲ್ಲ ಕೆಮಿಕಲ್ ಅಂತ ಕೆಲಸ ಅದಕ್ಕೆ ಬ್ರಾ ಐಸ್ ಗೋಲ ತಿಂದಿರ ನೀವು ಎನಿ ಟೈಮ್ ನೆವರ್ ಟ್ರೈ ಮಾಡಿಲ್ಲ ಐಸ್ ಗೋಲ ತಿಂದಿದ್ಯಾ ಬ್ರೋ ತಿಂದಿಲ್ಲ ಬ್ರೋ ಮತ್ತೆ ಇದೆ ಬಾದಾಮಿ ಕೆಮಿಕಲ್ ಅಂತ ಮತ್ತೆ ಬ್ರೋ ಏನು ಬ್ರೋ ಬ್ರೋ ನೀ ಏನು ಬ್ರೋ ಇನ್ ಬ್ರೋ ಶೆಟ್ ನಿಮ್ಮ ಮಾತು ಕೇಳೋಣ ಬರೀ ನಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ನಿಮ್ಗೆ ತಿನ್ಸಕ್ ಬಿಡ್ಲಿಲ್ಲ ಆಲ್ರೆಡಿ ಗಾಯ್ಸ್ ಇದ್ರಲ್ಲ ಇದ್ರ ಹಂಗೆ ತಿರ್ಕೊಂಡು ನೋಡ್ಕೊಂಡು ಹೋದ್ರು ಏನು ನೋಡಿದ್ದವ್ರ ಇದನ್ನೇ ರೋಡ್ಗೆ ಹಾಕಿದ್ದಕ್ಕೆ ಇದು ಒಂದು ಹೆಲ್ಪು ರೋಡ್ಗೆ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಒಂದು ಲೆಕ್ಕದಲ್ಲಿ ನಮಗೆ ಈ ಏರಿಯಾದಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಹೆವಿ ಎಫರ್ಟ್ಸ್ ಹಾಕೋದು ಬೇಕಾಗಿಲ್ಲ ಆದರೆ ಜನಕ್ಕೆ ಗೊತ್ತಾಗಬೇಕಲ್ಲ ಈ ಟೈಮಲ್ಲಿ ಈ ಕಾಲದಲ್ಲಿ ಪ್ರಮೋಷನ್ ಇಲ್ಲ ಅಂದರೆ ಯಾವ ಬಿಸ್ನೆಸ್ ಓಡಲ್ಲ ಸೊ ಅಲ್ಲಿ ತೇಜಸ್ ಅವರ ಅಭಿಮಾನಿ ಬಂದಿದ್ದಾರೆ ನೋಡ್ಬೋದು ನೀವು ಯಾವಾಗೂ ನೋಡ್ತಾರಂತೆ ಅವ್ರಿಗೆ ನೋಡಬೇಕು ಅಂತ ತುಂಬ ಆಸೆ ಇತ್ತಂತೆ ಅದಕ್ಕೋಸ್ಕರ ಅವ್ರು ಬ್ಯುಸಿ ಇದ್ದರು ಅದಕ್ಕೋಸ್ಕರ ನಾನು ಈ ಒಂದು ಕ್ಲಿಪ್ ತೊಗೊತಾ ಇದ್ದೀನಿ ಅದನ್ನು ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ಕೊಂಡು ಸೊ ಅವ್ರಿಗೆ ಇದು ಮಾಡಿ ಧನ್ಯವಾದ ತಿಳಿಸಿ ಅವ್ರು ಹೋಗ್ಬಿಟ್ಟು ಈ ಅಂಗಡಿಲಿ ಮೇಯ್ನಾಗಿ ಇಲ್ಲದಿದ್ದಂದ್ರೆ ಈ ಡೋರ್ಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಕೆಳಗಡೆ ಏನೋ ಪ್ರಾಬ್ಲಮ್ ಆಗಿತ್ತು ಡೋರ್ ಕ್ಲೋಸ್ ಆಗ್ತಾರಲ್ಲ ಓಪನ್ ಆಗ್ತಾರಲ್ಲ ಅದಕ್ಕೆ ಈ ಕಡೆ ಆ ಕಡೆ ಸ್ವಲ್ಪ ರೆಡಿ ಮಾಡ್ಸಕ್ಕೆ ಇದ್ರ ಗ್ಲಾಸು ಎಲ್ಲಿದೆ 2 ಗ್ಲಾಸ್ ಇದೊಂದು ರೆಡಿ ಆಗೋದ್ರೆ ಆಗಬೇಕು ಒಂದು ಲೆಕ್ಕದಲ್ಲಿ ಡೋರ್ ಒಂದು ಮುಚ್ಚಿಬಿಟ್ರೆ ಸಾಕು ಧೂಳೆಲ್ಲ ಎಷ್ಟು ಬರ್ತದೆ ಗೊತ್ತಾ ತೋರಿಸಿದ್ರು ಆ್ಯಂಡ್ ಇವರು ಪಬ್ಲಿಕಲ್ಲಿ ಎಷ್ಟು ಬ್ರೋ ಯಾವ್ದು ಅಟ್ರಾಕ್ಟ್ ಮಾಡ್ತಾವ್ರೋ ಇದನ್ನು ಹೋಗಿ ಬಂದರೆ ಇಲ್ಲ ಅಂಗಡಿ ಹೆಸರು ಕೇಳ್ಕೊಂಡಿದ್ರು ಆಲ್ರೆಡಿ ಗೊತ್ತು ನಮಗೆ ಮೊದಲೇ ಮಾಡಿದಾಗ ಓಪನ್ ಮಾಡೋವಾಗಲೇ ಸ್ಟಾರ್ಟಿಂಗ್ ಬಂದಾಗಲೇ ಗೊತ್ತು ಬಾಯ್ಸ್ ಅಡ್ಡ ಮೆನ್ಸೂರ್ ಅಂತ ಗೊತ್ತಾಯ್ತು ಪಬ್ಲಿಕ್ಗೆ ಒಂದು ರೇಂಜಿಗೆ ರೀಚ್ ಆಗಿದೆ ಗೈಸ್ ಹುಣಸೂರಲ್ಲಿ ವೀಡಿಯೋಸಿಂದನೋ ಯಾವುದರಿಂದನೋ ಒಂದು ತಿಂಗಳಿಂದ ಕೇಳ್ಕೊಂಡಿದ್ದೀವಿ ಯಾವಾಗ ಓಪನ್ ಥ್ಯಾಂಕ್ ಯು ಬ್ರೋ ಇನ್ಸ್ಟಾಗ್ರಾಮ್ ನೋಡೋದು 13 ಫಾಲೋವರ್ ಹಾಂ ನೋಡಿ ಲೈಟಾಗಿ ತೂಳು ಬರ್ತೈತೆ ಇವಾಗ ಅರೇಂಜ್ಮೆಂಟ್ ಎಲ್ಲ ಆಗ್ತಿದೆ ಆದರೆ ಇವಾಗ ಇದರಲ್ಲೂ ಒಂದು ಪ್ರಾಬ್ಲಮ್ ಬಂದೈತೆ ಅದೇನು ಅಂದರೆ ಇದರ ಗ್ಲಾಸ್ ಡೋರ್ಗೆ ಇದನ್ನ ಪಿವೋಟ್ ಅಂತಾರಂತೆ ಈ ಪಿವೋಟು ಇದರಲ್ಲಿಲ್ಲ ಈ ಪಿವೋಟ್ ಇಲ್ಲ ಅಂದರೆ ಗ್ಲಾಸ್ನ ಟರ್ನ್ ಮಾಡಿದ್ರೆ ಸ್ವಲ್ಪ ಫಂಕ್ಷನಲ್ ಆಗಿರಲ್ಲ ಟಾರ್ಕ್ ಸಿಗೋಲ್ಲ ಇದಕ್ಕೆ ಈ ಕಡೆ ಈ ಪಾಯಿಂಟ್ಗೆ ಸೊ ಅದಕ್ಕೆ ಏನು ನೋಡೋದು ಯೋಚನೆ ಮಾಡ್ತಾ ಇದ್ದೆ ಇದು ಈ ಕಡೆ ಎಲ್ಲ ಸಿಗೋಲ್ಲ ಹೋದರೆ ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಅಂದರೆ ಅದರ ಬಸ್ ಹತ್ಕೊಂಡು ಒಂದು 40 ಕಿಲೋಮೀಟ್ರ್ ಸೀದಾ ಹೋಗ್ಬೇಕು ಏನು ಮಾಡೋದು ಇದೇನೋ ಹೇಳಿದ್ನಲ್ಲ ನಾನು ನಾನೇ ಹೆಸರು ಮಾಡ್ತೋಗ್ಬಿಟ್ಟಿದ್ದೀನಿ ಇದು ಇನ್ನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಆನಂದ್ ಮನೆಗೆ ಬಂದವ್ರೆ ಏನೋ ಮಾಡೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ದಾರೆ ಸೊ ಈ ಕಡೆ ಸಿಕ್ತು ಇದೆ ಅಂತೆ ಇದು ಹಳೆ ಗ್ಲಾಸ್ ಆಗಲೇ ಹೇಳಿದ್ದೆ ಈ ಕಡೆ ಡಿಫೆಕ್ಟಿವ್ ಡ್ಯಾಮೇಜ್ಗಳು ಆಗವೆ ಇನ್ನು ನಾರ್ಮಲಾಗಿ ತೆಗಿಯೋಕ್ಕೆ ಆಗಲ್ಲ ಆ್ಯಂಡ್ ಇವಾಗ ನೋಟಿಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಕಿರೋದು ಹೊಸ ಗ್ಲಾಸು ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಆಗಿದೆ ಇವಾಗ ಆರಾಮಾಗಿ ಇಳಿಬೋದು ಮುಚ್ಬೋದು ಈ ಕಡೆ ಒಂದು ಪ್ಯಾಚಿಂಗ್ ಮಾಡಬೇಕು ಈ ಒಂದು ಐಟಮ್ನ ಹಾಕಿದ್ರೆ ಕವರ್ ಆಗಿಬಿಡುತ್ತೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ನನ್ನ ಜೊತೆ ಇವಾಗ ತಕ್ಷಕ ನೋಡಿದ್ದಾರೆ ಇವರು ಇವಾಗ SLC ಓದ್ತಾ ಇದ್ದಾರೆ 15ನೇ ತಾರೀಕು ಎಕ್ಸಾಮ್ ಇದೆ
ಎಕ್ಸಾಮ್ ಜೊತೆಗೆ ಇವ್ರ ಬರ್ಡೇ ಕೂಡ ಇದೆ. ಸರಿ ಎಷ್ಟು ಜನಕ್ಕೆ ಅವ್ರ ಬರ್ಡೇ ಇದ್ದಾಗ ಎಕ್ಸಾಮ್ ಕೂಡ ಇದೆಯೋ ಅವ್ರ ಕಮೆಂಟ್ ಆಗಿ ಆಯಿತಾ. ಇನ್ನು ಒನ್ ಮೋರ್ ಥಿಂಗ್, ಇನ್ನೊಂದೇನು ಗೊತ್ತಾ, ಇವರು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಪ್ರೋಚ್ ಆದವರು ಬಾಯ್ ದೊಡ್ಡ ಹೆಸರು ಹೋಗ್ಬಿಟ್ಟು. ಅದೇ ತುಂಬ ಖುಷಿ ಆಯಿತು. ಐ ಆಮ್ ಬಿಗ್ ಫ್ಯಾನ್ ಆಫ್ ಓಕೆ. ಇವಾಗ ನಾನು ನಮ್ಮ ಫಾಲೋವರು ಜೂನಿಯರು ಹೇಳಿರೋ ಒಂದು ಗೋಬಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಏನು ನಡೆಯುತ್ತೆ ಅಂದ್ಬಿಟ್ಟು. ಹಾಯ್ ಅಣ್ಣ. ಥ್ಯಾಂಕ್ ಯು. ಒಂದು ಗೋಬಿ ಅಣ್ಣ. ಥ್ಯಾಂಕ್ ಯು. ಈ ಕಡೆ ಈ ಅಂಗಡಿ ಇಷ್ಟು ದೊಡ್ಡದಾಗದೆ, ಈ ಹೋಟ್ಲು ಚಿಕ್ಕದಾಗದೆ. ಈ ಕಡೆನೇ ಈ ಸಂಜೆ ಟೈಮ್ ಇದೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ಅನ್ಸುತ್ತಲ್ಲ. ಹಾಂ ಇವರಾ ಗೋಬಿ ನೂಡಲ್ಸ್ ಎಲ್ಲ ಮಾಡ್ತೀವಿ. ಯಾರು 14 ಯಾರು? ಇವ್ರು 14, ಇವ್ರು 15, 13 ಯಾರ್ದು? ಓಕೆ 14ನೇ ತಾರೀಕು ಇವ್ರ ಬರ್ಡೇ. ಬಾಯ್ಸ್ ಅಡ್ಡ ಓಪನ್ 13ನೇ ತಾರೀಕು ಬಾಯ್ಸ್ ಅಡ್ಡ ಬರ್ಡೇ. ಬನ್ನಿ ಗೈಸ್, ಇದೇ ಒಂದು ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ ಕ್ಯಾಮ್ರಾ ತಗೋಬೇಕೇನೋ ಟೆಸ್ಟಿಂಗ್ಗೆ ಅಂದ್ಬಿಟ್ಟು. ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕ ಮಾಡ್ತಾರೆ. ಸೇಮ್ ಅದೇ ಥರ ಟೇಸ್ಟು ಚೆನ್ನಾಗಿದೆ. ಓಕೆ ಬಾಯ್ ಬ್ರೋ. ಸೊ ಇವಾಗ ಮಿಕ್ಕಿರೋ ಗೋಬಿನ ಬ್ರೋ ಶೇರ್ ಮಾಡ್ಕೊಳ್ಳಿ, ಅಂದರೆ ತಿಂತಾರೆ ಬ್ರೋ. ಬರ್ತೀನಿ. ಅರುಣ್ ಕಾಲ್ ಮಾಡಿದ್ರು. ಗೈಸ್, ಇವಾಗ ನಾನು ಅರುಣ್ ಅವ್ರನ್ನ ಮತ್ತೆ ಆದರ್ಶನ ಎತ್ತಾಕೊಂಡು ಮತ್ತೆ ಅಂಗಡಿ ಕಡೆ ಬರೋಣ ಅಂತ ಹೊರಟಿದ್ದೀನಿ. ಅವರು ಆಗಲೇ ಹೋದವರು ಇನ್ನೂ ಬಂದೇ ಇಲ್ಲ, ನಿದ್ದೆ ಮಾಡ್ತವ್ರೆ. ಅಲ್ಲಿ ಮನೆಗೆ ಹೋಗ್ಬಿಟ್ಟು ಇವಾಗ ಎಬ್ರಿಸ್ಬೇಕು ಅವ್ರನ್ನೆಲ್ಲ. ನಾನು ಆಗ್ಲಿಂದ ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ ಬ್ರೋ ಇವ್ರಿಗೆ. ಗೈಸ್ ಇವ್ರು ಇವಾಗ ಬರ್ತಾವ್ರೆ. ನಿಮ್ಮನೆ ಎಬ್ರಿಸ್ ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ ಬ್ರೋ. ಎಲ್ಲಿ ನೀವು ಒಬ್ಬರೇ ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀನಿ. ಆದರ್ಶ ಅವರಲ್ಲಿ ಕನ್ಫ್ಯೂಸ್ ಆ ಕಡೆ ಹೋಗ್ಬಿಟ್ರಾ? ಇನ್ನೊಂದ್ಸಲಿ ಹೋಗಿ. ಏಕೆ? ಅವರು ಇದು ಆದರ್ಶನ ಮತ್ತೆ ಮಾಸ್ಕು ಆಗ್ಲೇ ಬಂದಾಗ ಒಬ್ಬ ನೆತಕೊಂಡು ಹೋದ್ರೆ ಸರಿ, ಅದು ಒಂದೇ ಲೆಕ್ಕ ಬರ್ತದಲ್ಲ. ಸರಿ ಬರ್ತೀನಿ. ಸೊ ಇವಾಗ ಆದರ್ಶನ ಮತ್ತೆ ಮುಖಾನೇ ತೋರಿಸ್ದೇ ಇರೋ ಮಾಸ್ಕ್ ತಗೊಂಡು ಬರ್ಬೇಕು. ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಐತೆ. 3 ಅಪ್ ಆ್ಯಂಡ್ ಡೌನ್ ಅಂದರೆ 6 ಕಿಲೋಮೀಟರ್ ನಡೀಬೇಕು. ಮತ್ತೆ ಇವಾಗ ಸರಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಈ ಕಡೆ ಒಂದು ಒಳ್ಳೆ ಮ್ಯಾಟ್ರ್ ಆಗೋದಕ್ಕೆ ಅದೇನು ಅಂದರೆ ನಾನು ಹೋಗ್ತಾ ಇರಬೇಕಾದ್ರೆ ಒಂದು ಕಾಲ್ ದಾರಿ ಸಿಕ್ಕಿದ್ದಾರೆ ನೋಡಿ, ಆ ಕಡೆ ಇದ್ದಾರೆ. ಅಲ್ಲಿಂದ ಫ್ಲ್ಯಾಶ್ ಆನ್ ಮಾಡ್ಕೊಂಡು ಬರ್ತಾರೆ ನೋಡಿ. ಮಾಸ್ಕ್ ಐ ರೆಸ್ಪೆಕ್ಟ್ ಯುವರ್ ಪ್ರೈವಸಿ. ಮಾಸ್ಕ್ ರೈಡರ್ ಈಸ್ ಅಫಿಷಿಯಲಿ ಸಿಂಗಲ್. ನೀವು ಸಿಂಗಲ್ ಸ್ಟೇಟ್ ಮ್ಯಾರಿಟಲ್ ಸ್ಟೇಟಸ್ ಹೋಗಿ ಯಾರು ಕೇಳಿದ್ರಿ ಇವಾಗ? ಸಿಕ್ಕಿದ್ರೆ ಹಿಂಗೆ ಲಾಕೋಣ ಅಂತ ಗಾಡಿನ ಕೊಡೋರ್ಗೂ ಬಿಟ್ಟಿಲ್ಲ. ಕೀನೇ ತಗೊಂಡ್ಬಿಡ್ತಾರೆ. ಪರವಾಗಿಲ್ಲ ಓಡಿಸಿ ಬ್ರೋ. ನಾನು ಕೀ ಕೊಟ್ಟು ಯೂಸ್ ಆಯಿತು ಆಯಿತಾ? ಓಕೆ ಬ್ರೋ. 25 ಸಂಜೆ ಟೈಮಲ್ಲಿ ನೋಡಿ ಗೈಸ್, ಇವಾಗ ಈಚೆ ಸ್ನ್ಯಾಕ್ಸ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಸ್ನ್ಯಾಕ್ಸ್ ತಿಂತಾಯಿದ್ವಿ. ಬ್ರೋ ಡೋಂಟ್ ವೆರಿ, ಮುಖ ತೋರಿಸಲ್ಲ, ಡೋಂಟ್ ವೆರಿ. ಆ ಕಡೆ ಮಾಸ್ಕ್ ರೈಡರ್ ಕೂತವ್ರು. ಆಗ್ಲಿಂದ ನಾನು ಒಳಗಡೆಯಿಂದ ಕರೀತಾ ಇದ್ರು. ನಾನು ಈಚೆ ಒಂದು 4 ದಿನ ಥಿಯೇಟರ್ಸ್ ಥರ ಮಾತಾಡ್ಕೊಂಡು ಬ್ಯುಸಿ ಇರ್ತಾ ಇದ್ದೆ. ಇವಾಗ ಒಳಗಡೆಯಿಂದ ಹಿಂಗೆ ನುಕ್ಕೊಂಡು ಹೋಗ್ಬೇಕು. ಸೊ ಈ ಟೈಮಲ್ಲಿ ಇದೆ ಎಂಟ್ರೆನ್ಸು. ಇನ್ನು ಈ ಕಡೆ ಸ್ವಲ್ಪ ರೆಡಿ ಮಾಡಬೇಕು, ಇಲ್ಲಿಂದ ಅಮೂಲ್ಯವರೆಗೂ. ಗಾಯ್ಸ್ ಅಲ್ಲಿ ಇವನ ಜೂಮೇ ಆಗ್ತಾಯಿಲ್ಲ, ಫ್ಲ್ಯಾಶ್ ಆಫ್ ಮಾಡ್ಬೇಕೇನ. ಅಲ್ಲಿ ನೋಡಿ ಗಾಯ್ಸ್, ಯಾವ ಕಾರ್ ಇದು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸೈಕಲ್ ಕಾಣಿಸ್ತಾ ಇತ್ತು, ಹಂಗೆ ರೆಕಾರ್ಡ್ ಮಾಡ್ತಾ ಇದ್ದೆ. 1 ನಿಮಿಷದ ಮುಂಚೆ ಬಂದು ಹೋಗ್ಬಿಟ್ಟಿದ್ರೆ ಈ ಪೆಟ್ರೋಲ್ ಬಂಕಲ್ಲಿ ಒಳ್ಳೆ ಲೈಟಿಂಗಲ್ಲಿ ಕಾಣಿಸ್ತಾ ಇತ್ತು. ಹಾಯ್ ಮಿಸ್ ಆಗಬೇಕು. ಅಲ್ಲಿದ್ದಾನಲ್ಲ ಅವನಿಗೆ ವಿಡಿಯೋಲಿ ಬರಬೇಕು ಅಂತ ಆಸೆ ಜಾಸ್ತಿ, ಅದಕ್ಕೆ ಆಗಲೇ ಬಂದ. ಹಾಯ್ ಬ್ರೋ. ಎಲ್ಲಿಂದ ಬ್ರೋ? ಎಲ್ಲಿಂದ ಬ್ರೋ? ಓ ಗುಲ್ಬರ್ಗ ಇಂದ. ಹಾಯ್ ಬ್ರೋ, ಆರಾಮ? ಯಾರು ಬ್ರೋ? ಬ್ರೋ ಕೈ ಯಾಕೆ ಬ್ರೋ? ವಿಡಿಯೋ ನೋಡ್ತಾನೆ, ವ್ಲಾಗ್ ನೆನ್ನೆ ಹಾಕಿರೋದು. ಮುಖ ತೋರಿಸಿಲ್ವಲ್ಲ? ಬ್ರೋ
ವಿಡಿಯೋ ಮಾಡಲ್ಲಪ್ಪ ಬ್ರೋ, ವಿಡಿಯೋ ಮಾಡಲ್ಲ ಅಪ್ಪ. ಎಷ್ಟು ದೂರ ಹೊಡೋಗ್ಬಿಟ್ಟು ನೋಡಿ. ಸರಿ ಬಂದೇ ಇರು, ವಿಡಿಯೋ ಆಫ್ ಮಾಡಿದ್ರೆ ಸಿಗೋದು ಅವರೆಲ್ಲ. ಏನ ಏನ್ ಮನೆಗ ಏನ ಊಟಕ್ಕೆ ಹೋಗ್ತಾ ಇರೋದು ಬ್ರೋ? ಗಾಡಿಯಲ್ಲಿ ಇಲ್ಲ, ಇಲ್ಲಿ ದೆವ್ವ ಬರುತ್ತೆ, ದೇವನ್ ಮೀಟ್ ಮಾಡಕ್ಕೆ. ಅಂದ್ರೆ ಹಿಂಗೋಗಿ ಮತ್ತೆ ಹಿಂಗೆ ಬರ್ಬೇಕಾ ಬ್ರೋ? ಬ್ರೋ ಹೋಗಿ ಬರೋದು ಗಾಡಿ ಎತ್ತಾಕೊಂಡು ಒಬ್ಬೊಬ್ರಾದ್ರೂ ಹೋಗ್ಬೋದಲ್ಲ ಬ್ರೋ? ಮನೆ ಹತ್ರ ಇರುತ್ತಲ್ಲ ಬ್ರೋ, ಮತ್ತೆ ರಿಟರ್ನ್ ಅಂಗಡಿ ಬರ್ತೀವಾ? ಸುಮ್ಮನೆ ಕ್ಯಾಮ್ರಾ ಫ್ಲಾಶ್ ಆನ್ ಮಾಡ್ಕೊಂಡು ಗೊತ್ತಾ, ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಮಾಸ್ ಥಿಯೇಟರ್ ಮುಂದೆ ಹೋಗ್ಬಿಡು. ನಾನು ಚಿಕ್ಕ ಹತ್ರ ಹೋಗ್ತಿದ್ದಂಗೆ ಅವರು ಮುಖ ಚೇಂಜ್ ಮಾಡ್ಬಿಡ್ತಾರೆ. ನೋಡಿ ನಾನು ಬರ್ತಾ ಇಲ್ಲ, ಅವರೆಲ್ಲ ರೆಡಿ ಆಗ್ತಾರೆ. ಲೇಟ್ ಆಗ್ತಿದೆ ಅವರು, ಅವರೆಲ್ಲ ಅಷ್ಟು ದೂರ ಹೋಗ್ಬಿಟ್ಟವ್ರಿ, ಇಷ್ಟು ದೂರ ಹೋಗ್ಬಿಟ್ಟವ್ರಿ. ಅಲ್ಲ ಅವ್ರೆ ಪಾಪ ಈ ರೈಡ್ರು ಮಾತ್ರ ಬರಕ್ ಮನ್ಸೇ ಮಾಡ್ತಾ ಇಲ್ಲ. ಇಟ್ಸ್ ಓಕೆ, ಎಕ್ಸೆಪ್ಷನ್ ದಿಸ್ ಟೈಮ್. ನೆಕ್ಸ್ಟ್ ಟೈಮ್ ಅವರೆಲ್ಲ ಹಾಕೋಣ.